ಧರ್ಮರಾಯನ ದರ್ಶನವೂ ಆಯಿತು, ಸತ್ಯನಾರಾಯಣನ ಪ್ರಸಾದನೂ ಆಯಿತು. ಈ ನರಸಿಂಹನ ಗುಹೆಗೆ ನೀನು ಯಾವಾಗ ಪ್ರವೇಶ ಮಾಡೋದು? ಆದಷ್ಟು ಬೇಗ ಬರ್ತೀನಪ್ಪ. ಬರಬೇಕು, ಆದರೆ ನೀನು ಒಬ್ಬನೇ ಅಲ್ಲ, ಮನೆಯವರೆಲ್ಲರನ್ನೂ ಕರ್ಕೊಂಬರ್ಬೇಕು. ಖಂಡಿತ ಎಲ್ಲರನ್ನೂ ಕರ್ಕೊಂಡೇ ಬರ್ತೀನಿ. ಸರಿ, ನಾನು ಬರಲಾ? ಬೇಡ. ಅರೆ, ನೀವು ಒಬ್ಬರು ಹೊರಟ್ಬಿಟ್ರೆ ಹೇಗೆ? ಮನೆಯವರೆಲ್ಲ ಇನ್ನೂ ರೆಡಿ ಆಗಬೇಕಲ್ಲ. ಏನು, ನೀವೆಲ್ಲರೂ ನಮ್ಮೂರಿಗೆ ಬರ್ತಾ ಇದ್ದೀರಾ? ಊರಿಗೆ ಅಂತಲ್ಲ, ಇವ್ರ ಮನೆಯವ್ರಿಗೆಲ್ಲ ಒಂದು ದೊಡ್ಡ ಪಾರ್ಟಿ ಕೊಡಬೇಕು ನಾಳೆ ಅಂತ ನನ್ನ ಹೆಂಡತಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ನನಗೆ ಹೇಳ್ದೆ ಕೇಳದೆ ಒಂದು ರೆಸಾರ್ಟ್ ಕೂಡ ಬುಕ್ ಮಾಡಿಬಿಟ್ಟಿದ್ದಾರೆ ಅಲ್ವಾ ಜಾನ್ವಿ ಅವರೇ? ಹಾಂ, ಅದಕ್ಕೆ ಈಗ ನಾವೆಲ್ಲರೂ ಹೋಗಿ ಒಂದು ಸಣ್ಣ ಪಾರ್ಟಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ದೀವಿ ಅಲ್ವಾ? ನೋಡು ಜಯಂತ, ಈ ಪಾರ್ಟಿ ಗಿಟಿಗೆಲ್ಲ ನಂಗೆ ಟೈಮ್ ಇಲ್ಲ, ನೀವು ಮಾಡ್ಕೊಳ್ಳಿ, ನಾನು ಹೊರಡ್ತೀನಿ. ನೀವು ಹೀಗೆ ಹೇಳಿದ್ರೆ ಹೇಗೆ? ಒಂದು ನಿಮಿಷ ಬನ್ನಿ. ನೋಡಿ, ನೀವು ಪಾರ್ಟಿಗೆ ಬರಲೇಬೇಕು ಅಂತ ನಾನೇನು ಒತ್ತಾಯ ಮಾಡ್ತಿರ್ಲಿಲ್ಲ. ಆದರೆ ಈ ಪಾರ್ಟಿ ಮಾಡಬೇಕು ಅನ್ನೋದು ನಿಮ್ಮ ಚಡ್ಡಿ ದೋಸ್ತ ಆಸೆ. ನೋಡಿ, ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ರ ಮುಖ ಹೇಗೆ ಅರಳಿತ್ತು, ಈಗ ನೀವು ಬರಲ್ಲ ಅಂತ ಹೊರಟು ಕೂಡಲೇ ನೋಡಿ ಬಾಡಿದ ಮಲ್ಲಿಗೆ ಹೂವು ಆದಂಗೆ ಆಗಿದೆ. ಈಗ ನೀವು ಬರಲ್ಲ ಅಂದರೆ ಅವರು ಎಲ್ಲಿಗೂ ಬರೋದಿಲ್ಲ. ಹೇಳೋದನ್ನು ನಾನು ಹೇಳಿದ್ದೀನಿ, ಮುಂದಿಂದು ನಿಮ್ಮ ಆಸೆ. ಈ ಪಾರ್ಟಿಗೆ ನರಸಿಂಹಯ್ಯನವರು ಬರ್ತಾ ಇದ್ದಾರೆ. ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ನಾನು ಯಾವಾಗ ಬುಕ್ ಮಾಡಿದ್ದೆ ರೆಸಾರ್ಟು? ಆಗಲೇ ಹೇಳಿದ್ನಲ್ಲ ಪ್ಲಾನ್ ಅಂತ. ಅದಿದೆ ಜಾನ್ವಿ ಅವರೇ, ನೋಡಿ, ಹೆಣ್ಣು ಮಕ್ಕಳು ಒಪ್ಕೊಂಡಿದ್ದಾರೆ ಅಂತಂದರೆ ಎಲ್ಲರ ಮನಸ್ಸು ಕರಗಿ ಹೋಗುತ್ತೆ. ಅದಕ್ಕೆ ಡೋಂಟ್ ವರಿ, ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ, ನೀವು ಆರಾಮಾಗಿರಿ. ಅರೆ, ಏನು ಮಾಸ್ಟ್ರೆ, ಎಲ್ಲೋಗಿದ್ರಿ? ನೋಡಿ, ಈಗ ನಾವೆಲ್ಲರೂ ಸೇರಿ ಒಂದು ಪಾರ್ಟಿ ಮಾಡಕ್ಕೆ ಹೋಗ್ತಿದ್ದೀವಪ್ಪ, ಬರ್ತೀರಿ ತಾನೆ? ಅಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ಅಂದರೆ ನಾವೆಲ್ಲ ಕೆಲಸ ಇಲ್ಲದೆ ಇರೋರು ಅಂತ ನಿಮ್ಮ ಅರ್ಥ? ಹಾಗಲ್ಲ, ನನಗೂ ಅಮೃತ ಅವ್ರಿಗೂ ನಾಳೆ ಸ್ವಲ್ಪ ಕೆಲಸ ಇದೆ. ಅರೆ, ಏನು ಹೀಗೆ ಸುಳ್ಳು ಹೇಳ್ತಾ ಇದ್ದೀರಿ ನೀವು? ಅಮೃತ ಅವ್ರ ಕೆಲಸ ಇದ್ದಿದ್ರೆ ಅವ್ರು ಪಾರ್ಟಿಗೆ ಬರ್ತೀನಿ ಅಂತ ಒಪ್ಕೋತಿದ್ರಾ? ಇಲ್ಲ ತಾನೆ? ಏನು ವಿಷಯ? ಮೇಷ್ಟ್ರು ಹಾಗೆಲ್ಲ ಸುಳ್ಳು ಹೇಳಬಾರ್ದು. ಬನ್ನಿ, ಎಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡೋದಿದೆ, ನಾವು ಮಾಡೋಣ. ಸರ್, ಏನು ಮಾಸ್ಟ್ರೆ, ಪಾರ್ಟಿಗೆ ರೆಡಿ ಆಗ್ಬಿಟ್ರಾ? ಅಲ್ಲ, ಇದೆಲ್ಲ ಬೇಕಿತ್ತಾ? ಬೇಕಿದೆ ಸಂಜೀವ್. ಸರಿ, ನೀವು ಮಾಡ್ಕೊಳ್ಳಿ, ನನ್ನನ್ನು ಬಿಟ್ಬಿಡಿ. ಅರೆ, ಈ ಪಾರ್ಟಿನ ಅರೇಂಜ್ ಮಾಡ್ತಿರೋದು ನಿಮಗೋಸ್ಕರ, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ನಮಗೋಸ್ಕರನಾ? ನಾನು ಸದ್ಯ ಪಾರ್ಟಿ ಮಾಡೋ ಮನಸ್ಥಿತಿಲಿ ಇಲ್ಲ. ಐ ನೋ, ಡಿವೋರ್ಸ್ ಕೊಡೋ ಮನಸ್ಥಿತಿಲಿದ್ದೀರಾ. ಏನು ಹೇಳ್ತಿದ್ದೀರಾ? ಯಾರು ಹೇಳಿ ನಿಮಗೆ? ಯಾರು ಯಾಕೆ ಹೇಳಬೇಕು? ನಾನೇ ಕಣ್ಣಾರೆ ನೋಡಿದ್ನಲ್ಲ, ಆಗಲೇ ರೂಮಲ್ಲಿ ಗಾಳಿ ಬಂದು ಪೇಪರ್ ನನಗೆ ಸಿಕ್ಕಿ ಮರ್ತ್ಬಿಟ್ಟೆ. ಪೇಪರ್ಸ್ ಯಾರ ಕೈಗೂ ಸಿಗಬಾರ್ದು ಅಂತ ತುಂಬ ಕಾಪಾಡ್ಕೊಂಡಿರ್ತಿದ್ದೆ. ನೋಡಿ, ಟೈಮ್ ಸರಿಯಾಗಿದ್ದಾಗ ಪಂಚಭೂತಗಳು ನಮ್ಮ ಸಪೋರ್ಟಿಗೆ ನಿಂತ್ಕೊಳ್ಳುತ್ತವೆ, ಆ್ಯಂಡ್ ಇಟ್ ಈಸ್ ಫಾರ್ ಸಪೋರ್ಟ್. ನಾನು ಈ ಪಾರ್ಟಿನ ಅರೇಂಜ್ ಮಾಡ್ತಿರೋದು ಈ ಡಿವೋರ್ಸ್ ವಿಷಯನ ಬಗೆಹರಿಸ್ಬೇಕು ಅಂತಾನೆ. ನೋಡಿ, ಅಲ್ಲಿಗೆ ಬನ್ನಿ, ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚ್ಕೊಳ್ಳಿ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನಾನು ಅರೇಂಜ್ಮೆಂಟ್ಸ್ ಮುಗಿಸ್ಬರ್ತೀನಿ, ಪ್ಲೀಸ್ ಟೇಕ್ ಕೇರ್. ರೆಸಾರ್ಟ್ ಮಾತ್ರ ಸಕ್ಕದಾಗಿದೆ. ಅರೇಂಜ್ಮೆಂಟ್ಸ್ ಅಷ್ಟೇ ಸೂಪರ್ ಆಗಿ ಮಾಡ್ಸಿದೀರಾ ರೀ. ಮತ್ತೆ ನಮ್ಮ ಅರೇಂಜ್ಮೆಂಟ್ಸ್ ಅಂದ್ರೆ ಇಷ್ಟು ಚೆನ್ನಾಗಾದ್ರೂ ಇರೋದು ಬೇಡವಾ? ಹೌದು, ನೋಡ್ತೀರಿ, ಬಂದವ್ರಿಗೆಲ್ಲ ಗ್ಯಾರಂಟಿ ತುಂಬಾ ಇಷ್ಟ ಆಗುತ್ತೆ. ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ. ಅಪ್ಪ ಬಾ ಬಾ ಬಾ. ನಮಸ್ತೆ ಬಾಬಾ. ನಮಸ್ಕಾರ ಅಳಿಯಂದ್ರೆ. ಒಬ್ಬೊಬ್ಬೊಬ್ಬೊಬ್ಬ, ಇಷ್ಟು ದೊಡ್ಡ ರೆಸಾರ್ಟ್ ಅಲ್ಲಿ ಪಾರ್ಟಿ ಮಾಡ್ತೀರಾ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಹಾಗೆಲ್ಲ ಏನೂ ಇಲ್ಲ ಮಾವ. ನೋಡಿದ್ರ ರೀ, ಹೇಳ್ದೆ ತಾನೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಅಪ್ಪನೂ ಹೇಳ್ತಿದಾರೆ ನೋಡಿ. ಅವ್ರಿಗೆ ಕೆಲಸ ಮಾಡಿದ್ದಾರೆ ಅಂದ್ರೆ ಏನೋ ಒಂದು ಮ್ಯಾಟ್ರ್ ಇದ್ದೇ ಇರುತ್ತೆ.
ಅರೆ ಮ್ಯಾಟ್ರ್ ಏನಿದೆ ಸಂತೋಷ್ ಅವರೇ, ಜಾನ್ವಿ ಅವ್ರು ಇಷ್ಟಪಟ್ಟರು, ನಾವೆಲ್ಲರೂ ಸೇರಬೇಕು ಪಾರ್ಟಿ ಮಾಡಬೇಕು ಅಂತ. ಅವ್ರ ಇಷ್ಟ ನೆರವೇರಿಸೋದೇ ಅಲ್ವಾ ನನ್ನ ಕರ್ತವ್ಯ, ಅದಕ್ಕೆ ಅರೇಂಜ್ ಮಾಡಿಬಿಟ್ಟೆ. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿಸಿದ್ದೀರಾ ಜಯಂತವ್ರೆ. ಏಯ್ ಸಾಕು ಸುಮ್ಮನೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇಂಥ ಸಾವಿರ ಸಿಗುತ್ತೆ ನನಗೆ. ಅವ್ರ ಪರಿಚಯದವ್ರು ಯಾರೋ ಇರ್ತಾರೆ, ಅವರು ಫ್ರೀಯಾಗಿ ಮಾಡ್ಕೊಟ್ಟಿರ್ತಾರೆ ಅಲ್ವಾ ಜಯಂತವ್ರೆ? ಗೊತ್ತಿರೋರೆ, ಆದರೆ ಫ್ರೀ ಆಗಲ್ಲ. ನಿಮಗೆ ಗೊತ್ತಲ್ಲ ಬಿಸ್ನೆಸ್ ಅಂದರೆ ಹೇಗಿರುತ್ತೆ ಅಂತ. ಓ ಬೈ ದ ವೇ, ಬೆಂಗಳೂರಿನ ಟಾಪ್ 5 ರೆಸಾರ್ಟ್ಸ್ನಲ್ಲಿ ಇದು ಒಂದು. ಅಂದ ಹಾಗೆ ಈ ರೆಸಾರ್ಟ್ ಓನರ್ ಯಾರು ಅಂತಾನೆ ಹೇಳಿಲ್ಲ ನಾನು, JS ಅಂತ ಆತ. ಲೋ ಅಣ್ಣ, ನೆಡ್ಕೊಂಡ್ ಬಂದ್ಯಾ? ನಮ್ಗೆ ಗೊಂದಲನೇ ಆಗೋಯ್ತು, ನಾವು ಬೇರೆ ಎಲ್ಲೋ ಬಂದ್ಬಿಟ್ಟು ಅಂತ. ಇಲ್ಲ ಇಲ್ಲ, ನೀವು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀರಾ. ಇದೆ ತುಂಬಾ ಚೆನ್ನಾಗಿದೆ ಅಲ್ಲ ಈ ರೆಸಾರ್ಟು. ಅಳಿಯಂದ್ರ ಫ್ರೆಂಡ್ದಂತೆ. ಅಳಿಯಂದ್ರೆ ಆ JS ಅಂದ್ರೆ ಯಾರು ಅಂತ ಹೇಳಲೇ ಇಲ್ಲಲ್ಲ. ಜಯಶಂಕರ್ ಅಂತ, ಆತ ಬಾಂಬೆನಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ಈಗ ಬೆಂಗಳೂರಿನಲ್ಲಿ ಕಾರೋಬಾರನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನನ್ನ ಸೀನಿಯರ್ ಕೂಡ, ತುಂಬ ಹಳೆ ಪರಿಚಯ ನೋಡಿ, ಹಾಗಾಗಿ ಅರೇಂಜ್ ಮಾಡೋಕ್ಕಾಯ್ತು. ಈಗ ಅವ್ರು ಎಲ್ಲಿದ್ದಾರೆ? ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೂ ಬನ್ನಿ ಅಂತ. ತುಂಬ ಬ್ಯುಸಿ ಮನುಷ್ಯ ಆತ. ನನಗೋಸ್ಕರ ಟೈಮ್ ಮಾಡ್ಕೊಂಡು ಬಂದರೆ ನಟ್ಸ್ ಮೈ ಗುಡ್ ಫಾರ್ಚೂನ್. ಖಂಡಿತ ಬಂದರೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ತುಂಬ ಬ್ಯುಸಿ ಮನುಷ್ಯ. ಈಗಿನ್ನಾರು ಇಲ್ಲಿಗೆ ಬಂದರೆ ಗುಡ್ ಫಾರ್ಚೂನ್ ನಮ್ಮದೇ. ಖಂಡಿತ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಹಾಯ್. ಅರೆ ಬಂದೆ ಬಿಟ್ರಲ್ಲ, ಒಂದು ನಿಮಿಷ ಬಂದೆ. ವೆಲ್ಕಮ್ ಜಯಂತ್. ಹೇಗಿದೆ ರೆಸಾರ್ಟ್? ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ಯು ನೋ ಜಯಂತ್, ಐ ಆಮ್ ಆಲ್ವೇಸ್ ಫಿಟ್ ಆ್ಯಂಡ್ ಫೈನ್. ನೀವು ಹೇಗಿದ್ದೀರಾ? ಆಲ್ವೇಸ್ ಫಿಟ್ ಆ್ಯಂಡ್ ಫೈನ್. ಒಂದೇ ಒಂದು ನಿಮಿಷ, ಜಾನ್ವಿ ಅವರೇ